11 ವರ್ಷದ ಬಾಲಕನ ಮೇಲೆ ಚಿನ್ನ ಕಳ್ಳತನದ ಆರೋಪವನ್ನ ಹೊರಿಸಲಾಗಿದೆ. ಬಲವಂತವಾಗಿ ಪೊಲೀಸರು ವಿಡಿಯೋ ಮಾಡಿಕೊಂಡು ಆತನ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅಂತ ಪೋಷಕರು ಹೇಳ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರ ಮೇಲೆ ಈ ಗಂಭೀರವಾದಂತ ಆರೋಪ ಕೇಳಬಂದಿದೆ. 6ನೇ ಕ್ಲಾಸಲ್ಲಿ ಓದ್ತಾ ಇದ್ದ ಈ ಹುಡುಗ, 11 ವರ್ಷ ಅಷ್ಟೇ. ಆದ್ರೆ ಈತ ಚಿನ್ನ ಕದ್ದಿದ್ದಾನೆ ಅಂತ ಹೇಳಿ ಒಬ್ರು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಆಧಾರದ ಮೇಲೆ ಪೊಲೀಸರು ಆತನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಬಲವಂತವಾಗಿ ವಿಡಿಯೋನೂ ಮಾಡಿಟ್ಕೊಂಡಿದ್ದಾರೆ ಪ್ರೂಫ್ ಆಗಿ ಅಂತ ಹೇಳಿ ಆರೋಪಗಳು ಕೇಳಬಂದಿದೆ. 6ನೇ ಕ್ಲಾಸಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿಯನ್ನ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಬಂದಿದೆ. ಅಪ್ಪ ಅಮ್ಮನ ಮುಂದೆನೆ ಠಾಣೆಯಲ್ಲಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಬಂದಿದೆ. ಸದ್ಯ ಗಾಯಗೊಂಡ ಬಾಲಕನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಶಾಂತಿಪುರದಲ್ಲಿ ಲಾಂಡ್ರಿ ಶಾಪ್ ಅನ್ನು ನಡೆಸ್ತಾ ಇದ್ರು ಬಾಲಕನ ತಂದೆ. ಶಾಪ್ ಹತ್ರ ಓರ್ವ ಮಹಿಳೆ ಬಂದು ಆ ಬಾಲಕನಿಗೆ ಪರ್ಸಿಂದ ತೆಗೆದು 10 ರೂಪಾಯಿ ಕೊಟ್ಟಿದ್ದಾರೆ. ನಮಗೆ ಪರಿಚಯ ಇರೋರು ಅಂತೇಳಿ ಆ ಹುಡುಗ 10 ರೂಪಾಯಿನ ಇಟ್ಕೊಂಡಿದ್ದಾನೆ. ಬಾಲಕನಿಗೆ ಹಣ ಕೊಟ್ಟ ಮಹಿಳೆ ಬಸ್ನಲ್ಲಿ ಕೃಷ್ಣಗಿರಿಗೆ ಅಂತ ಆಮೇಲೆ ಟ್ರಾವೆಲ್ ಮಾಡಿದ್ದಾರೆ. ಆಮೇಲೆ ವಾಪಸ್ ಬಂದು ಅವ್ರ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಆ ಟೈಮ್ನಲ್ಲಿ 10 ರೂಪಾಯಿ ಕೊಟ್ಟಾಗ 120 ಗ್ರಾಂ ಚಿನ್ನವಿದ್ದ ಪರ್ಸ್ ಕಳ್ತನ ಆಗಿದೆ, ಈ ಹುಡುಗನೇ ನನ್ನ ಪರ್ಸ್ ಅನ್ನ ಕದ್ದಿರೋದು, ಅಂದ್ರೆ ಆ ಚಿನ್ನವನ್ನ ಕದ್ದಿದ್ದಾನೆ ಅಂತ ಆಕೆ ಕಂಪ್ಲೇಂಟ್ ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆ ಕಂಪ್ಲೇಂಟ್ ಆಧರಿಸಿ ಬಾಲಕನನ್ನ ಪೊಲೀಸರು ಠಾಣೆ ಕರೆಸಿದ್ದಾರೆ, ವಿಚಾರಣೆ ಮಾಡಿದ್ದಾರೆ. 6 ತಿಂಗಳ ಕಾಲ ಸುಮ್ಮನಿದ್ದಂತ ಮಹಿಳೆ ಮತ್ತೆ ಈ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ. ಈ ವೇಳೆ ಮತ್ತೆ ಬಾಲಕನನ್ನ ಕರೆಸಿ ಪೊಲೀಸರು ವಿಚಾರಣೆಯನ್ನ ಮಾಡಿದ್ದಾರೆ. ಬಾಲಕನ ಮೇಲೆ ಹಲ್ಲೆ ಮಾಡಿ ಬಲವಂತವಾಗಿ ಆತನಿಂದ ವಿಡಿಯೋ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಆ ವಿಡಿಯೋದಲ್ಲಿ ನಾನೇ ಚಿನ್ನ ಕದ್ದಿದ್ದೀನಿ ಅಂತ ಹೇಳಿ ಬಾಲಕ ಹೇಳ್ಕೊಂಡಿದ್ದಾನೆ. ಬಟ್ ಇದು ಪೊಲೀಸರು ಫೋರ್ಸ್ಫುಲಿ ಹೇಳಿಸಿರೋದು, ಆ ವಿಡಿಯೋ ಮಾಡ್ಕೊಂಡಿರೋದು. ಸೊ ಈ ವೇಳೆ ಪೊಲೀಸರು ಬಾಲಕನ ತಂದೆಯನ್ನ ಕರೆಸಿ ಧಮಕಿ ಹಾಕಿದ್ದಾರೆ ಅಂತಾನೂ ಕೂಡ ಆರೋಪಗಳು ಕೇಳಿಬಂದಿದೆ. ಮನೆಯಲ್ಲಿಟ್ಟಿರುವಂತ ಚಿನ್ನ ಕೊಡಿ ಇಲ್ಲ ಜೈಲಿಗೆ ಹಾಕ್ತೀವಿ ಅಂತ ಹೇಳಿ ಹೆದರಿಸಿದಾರಂತೆ ಇಡೀ ಫ್ಯಾಮಿಲಿಗೆ. ಪೊಲೀಸರ ನಡೆಯಿಂದ ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ. ಇನ್ನು ಈ 6-7 ತಿಂಗಳು ಸುಮ್ಮನಿದ್ರಲ್ಲ ಮಹಿಳೆ, ಈಗ ಮತ್ತೆ ದಿಢೀರಂತ ಯಾಕೆ ಒತ್ತಡವನ್ನ ಹಾಕ್ತಾ ಇದ್ದಾರೆ, ಮತ್ತೆ ಯಾಕೆ ಈ ಆರೋಪವನ್ನ ಮಾಡ್ತಿದ್ದಾರೆ ಅಂತೇಳಿ ಸಹಜವಾಗಿ ಆಕೆ ನಡೆ ಬಗ್ಗೆನೂ ಕೂಡ ಒಂದಿಷ್ಟು ಅನುಮಾನಗಳಂತೂ ಈ ಪ್ರಕರಣದಲ್ಲಿ ವ್ಯಕ್ತವಾಗ್ತಾ ಇದೆ. ಮತ್ತೆ ವಾಪಸ್ ಕಳಿಸ್ಬಿಟ್ರು. ಸೆಕೆಂಡ್ ದಿವಸ ನನ್ನ ಒಳಗಡೆ ಈ ಬಗ್ಗೆ ಮಾತಾಡೋದಕ್ಕೆ ಆ ಬಾಲಕನ ತಂದೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈಗ ನಿಮ್ ಹುಡುಗನಿಗೆ ಏನ್ ಪ್ರಾಬ್ಲಮ್ ಆಗಿರೋದು ಸರ್? ಆ ಮಹಿಳೆ ಕಂಪ್ಲೇಂಟ್ ಅಲ್ಲಿ ಏನ್ ಕೊಟ್ಟಿದ್ರು? 6 ತಿಂಗಳಾದ್ಮೇಲೆ ಮತ್ತೆ ಈ ವಿಷಯ ಮುನ್ನೆಲೆಗೆ ಬರಕ್ ಕಾರಣ ಏನು? ನಿಮ್ ಮಗನ ಪರಿಸ್ಥಿತಿ ಹೆಂಗಿದೆ ಈಗ? ಅವನು ಪಾಪ ಇದು ಹಾಸ್ಪಿಟಲ್ ಇದ್ದಾರೆ ಮಾಮ, ಕರ್ಕೊಂಡೋಗಿ ಹಾಸ್ಪಿಟಲ್ ತೋರಿಸಿ ಅವನ್ನೇ. ಹಲೋ, ಕೇಳಿಸ್ತಾ ಇದೆ, ಹೇಳಿ ಹೇಳಿ, ಮಾತಾಡ್ತಾ ಹೋಗಿ. ಸರ್ ಮೇಡಮ್, ಅವನು ಹುಡುಗನ್ ಕರ್ಕೊಂಡೋಗಿ ಪಾಪ ಹಾಸ್ಪಿಟಲ್ ಅವತ್ತು ನೈಟ್ ಎಲ್ಲ ಇದ್ದು ನಾವು ಮತ್ತೆ ಹಗಲೆಲ್ಲ ಹೋಗಿ ಅವ್ನ ಹಾಸ್ಪಿಟಲ್ ತೋರಿಸ್ಬಿಟ್ಟು ಮತ್ತೆ ಬಂದಿದ್ವಿ ಮೇಡಮ್. ಅವನಿಗೆ ಜ್ವರ ಬಂದಿದ್ದು ಮೇಡಮ್ ಅವತ್ತು. ಅವ್ನ ಹುಡುಗನಿಗೆ ಭಯ ಪಿಸ್ತು, ಅವನು ಏನೇನೋ ಮಾಡಿ ಅವ್ನ ಹುಡುಗನ್ ಒಪ್ಪಿಬಿಟ್ಟು ಅವ್ರು ಮೇಡಮ್ ಪೊಲೀಸ್ ಅವರೆಲ್ಲ ಸೇರಿ ಅವನ್ನೇ. ಈಗ ಪೊಲೀಸರು ಕರೆದಾಗ ನೀವೇ ಹುಡುಗನ್ ಕರ್ಕೊಂಡು ಹೋಗಿದ್ರ ಅಥವಾ ಅವ್ರು ಬಂದು ಎಳ್ಕೊಂಡು ಹೋದ್ರ? ಮನೇಲಿ ವಿಚಾರಣೆ ಮಾಡಿದ್ರ? ಸ್ಟೇಷನ್ ಕರ್ಕೊಂಡು ಹೋಗಿ ಹಿಂಗ್ ದೌರ್ಜನ್ಯ ಮಾಡಿರ? ಅವ್ರ ಪೊಲೀಸ್ ಅವರೇ ಕಾಲ್ ಮಾಡಿದ್ರಿ ಮೇಡಮ್, ಈ ತರ ನೀವು ನಿಮ್ ಹುಡುಗನ್ ಕರ್ಕೊಂಡ್ ಬಾಪ ಅಂತ ಹೇಳಿದ್ರಿ ಮೇಡಮ್. ಅವರು ನಾವು ಹೋಗಿದ್ವಿ, ಸರಿ ಆಯ್ತಾ ಕಾಲ್ ಮಾಡಿದ್ರಲ್ಲ ಹೋಗಿ ಬರ್ಬೇಕು ಅಂತ ಹೋಗಿ ಬಂದು ಅವತ್ತೆಲ್ಲ ಫುಲ್ಲು ವಿಚಾರಣೆ ಮಾಡಿದ್ರಿ ಮೇಡಮ್. ಅವರು ನಮ್ಮ ಹುಡುಗ ನಾನು ತಗೊಂಡಿಲ್ಲ, ನಮ್ಗೇನು ಗೊತ್ತಿಲ್ಲ, ನಾನು ಅಂಗಡಿಯಲ್ಲೇ ಬಿಟ್ಟು ನಾನು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ದ ಅಂಗಡಿ ಒಳಗಡೆ. ನಾನು ಆ ಅಮ್ಮ ಯಾರೋ ಬಂದು 10 ರೂಪಾಯಿ ಕೊಟ್ಟು ಆಟೋ ಬಂದಿದ್ದು, ಆಟೋದೆಲ್ಲ ಹೋದ್ರು ಅವರು, ಅಷ್ಟೇ. ನಮ್ಗೇನು ಗೊತ್ತಿಲ್ಲ. ಬರೀ 10 ರೂಪಾಯಿ ಕೊಟ್ಬಿಟ್ಟು ಸುಮ್ನೆ ಹೋದ್ರಂತ ಅಥವಾ ನಿಮ್ ಕಸ್ಟಮರ್ ಅವರು? ಮೇಡಮ್ ಫಸ್ಟ್ ಸ್ಟಾರ್ಟಿಂಗ್ ಒಂದ್ ದಿವಸ ಬಂದು ಬಟ್ಟೆ ಕೊಟ್ರು ಅಷ್ಟೇ ಮೇಡಮ್ ಅವರು. ಓಕೆ, ಐರನ್ ಮಾಡಕ್ ನಮ್ಮ ಹತ್ರ ಅಷ್ಟೇ ಮೇಡಮ್. ಆಮೇಲೆ ನಾವು ಮತ್ತೆ ಒಂದ್ ದಿವಸ ಬಂದು ಮಾತಾಡೋದು ಹೋಗೋದು ಅಷ್ಟೇ ಮೇಡಮ್. ಆಮೇಲೆ ಮತ್ತೆ ಬಂದೇ ಇಲ್ಲ ಮೇಡಮ್ ಅವರು. ನಮ್ಮ ಹುಡುಗನ್ ನಾವು ಎಲ್ಲೋ ಬೇರೆ ಕಡೆ ಹೋಗಿದ್ದು, ನಾವು ದೊಡ್ಡವರು ಇಲ್ಲ ಮೇಡಮ್. ಅವತ್ತು ಚಿಕ್ಕ ಹುಡುಗನ ಅಂಗಡಿಯೆಲ್ಲ ಬಿಟ್ಟು ಸರಿ ಕಸ್ಟಮರ್ ಬರ್ತಾ ಇದ್ರು, ಬಟ್ಟೆ ಈಸ್ಕೊಂಡು ಮಡ್ಗಪ್ಪ. ಆಮೇಲೆ ಮತ್ತೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋದ್ರೆ ಆಗಲ್ಲ ಅನ್ಕೊಂಡು ಹುಡುಗನ ಇಟ್ಟು ಬಿಟ್ಟು ನಾನು ಒಳಗಡೆ ಇಕ್ಕು ಅವ್ನ ಪಾಪ ಮೊಬೈಲ್ ನೋಡ್ಕೊಂಡು ಒಳಗಡೆ ಕೂತ್ಕೊಂಡಿದ್ದೆ ಮೇಡಮ್. ಅವನು ಅಂದ್ರೆ ಆಕೆ ಆ ಮಹಿಳೆ ನಿಮಗೆ ಪರಿಚಯ ಇರೋರಾ ಅಥವಾ ಅಲ್ವಾ? ಇಲ್ಲ ಮೇಡಮ್, ಅಷ್ಟೊಂದು ಪರಿಚಯ ಇಲ್ಲ ಮೇಡಮ್ ನಮ್ಗೆಲ್ಲ ಅವರು. ಸರಿ, ಈಗ ಅವತ್ತೇನಾದ್ರು ರಾತ್ರಿ ಸ್ಟೇಷನ್ ಅಲ್ಲೇ ಇಟ್ಕೊಂಡಿದ್ರ ನಿಮ್ ಮಗನ ಪೊಲೀಸರು? ಹೌದು ಮೇಡಮ್. ಫಸ್ಟ್ ದಿವಸ ಕರೆದು ಅವನ್ನ ವಿಚಾರಣೆ ಮಾಡಿದ್ರು, ಇಲ್ಲ ನಾನು ತಗೊಂಡಿಲ್ಲ ಅಂತ ಹೇಳಿದ್ರು. ಒಂದು ಸಂಜೆ ಗಂಟೆ ಹೋಗಿ ನೈಟ್ ಗಂಟೆ 9 ಗಂಟೆವರೆಗೂ ಇದ್ದು ಅವ್ರು ವಿಚಾರಣೆ ಮಾಡಿದ್ರು, ಇಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ನಾಳೆ ಬಾಪ ಅಂತ ಹೇಳಿದ್ರು. ಮತ್ತೆ ಮಾರನೇ ದಿವಸ ಹೋಗಿ ಅವನ್ ಒಬ್ಬನ್ನೇ ಕರ್ಕೊಂಡು ಹೋದ್ರು ಮೇಡಮ್ ಒಳಕ್ಕೆ. ಈಗ ವಿಡಿಯೋ ಎಲ್ಲ ಬಲವಂತವಾಗಿ ಮಾಡಿಸ್ಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದೀರಲ್ಲ, ಈಗ ಮುಂದೆ ಏನ್ ಮಾಡ್ತೀವಿ? ಹೌದು ಮೇಡಮ್, ಅವರೇ ಮೇಡಮ್ ಎಲ್ಲ ನಮ್ಮನ್ನೇನು ಆವತ್ತೂ ನಾನು ವಿಚಾರ ಮಾಡಿಲ್ಲ. ಅವನು ಹುಡುಗನ್ನೇ ಕರ್ಕೊಂಡೋಗಿ ಬಾಪ ಒಳಗಡೆ ಬಾಪ ಅಂತ ಕರ್ಕೊಂಡೋಗಿ ಅವನು ಕನ್ಫ್ಯೂಸ್ ಮಾಡಿ ಲೈಟ್ ಆಫ್ ಮಾಡಿ ಆನ್ ಮಾಡಿ ಅವನು ಭಯ ಬಿದ್ದು
ಪಾಪ ಅವನು ಯಾಕಂದ್ರೆ ಹೇಳಕ್ ಆಗಲ್ಲ ಅನ್ಕೊಂಡು ವಾಪಸ್ಬಿಟ್ಟವ್ರು ಮೇಡಮ್ ಅವ್ನು. ಅದು ವಿಡಿಯೋದಲ್ಲಿ ಆತ ಒಪ್ಕೊಂಡಿದ್ದಾನಾ? ಹೌದು ಮೇಡಮ್, ವಿಡಿಯೋದಲ್ಲಿ ರೆಕಾರ್ಡೇ ಮಾಡ್ಕೊಂಡಿದ್ದಾರೆ ಮೇಡಮ್. ವಿಡಿಯೋ ತರ ಯಾವ ತರ ಮಾಡ್ಕೊಂಬಿಟ್ಟವ್ರು ಮೇಡಮ್ ಅವರು. ನೋಡೋಣ, ಫಾಲೋ ಅಪ್ ಮಾಡೋಣ, ಸತ್ಯಾಸತ್ಯದ ಏನಿದೆ ಬಯಲಿಗೆ ತರೋ ಪ್ರಯತ್ನವನ್ನು ನಾವು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದ್ದಕ್ಕೆ. ಟಾರ್ಚ ಮಾಡಿಬಿಟ್ಟು ಹಿಂಸಿಚ್ಚು ಹೊಡೆದು ಮತ್ತು ಫಸ್ಟ್ ದಿನ ನಾನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ವಾಪಸ್ ಕಳಿಸ್ಬಿಟ್ರು. ಸೆಕೆಂಡ್ ದಿವಸ ನನ್ನ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ರೂಮ್ ಒಳಗಡೆ ನನ್ನ ಟಾರ್ಚ ಮಾಡಿಬಿಟ್ಟು ಹಿಂಸಿಚ್ಚು ಹೊಡೆದು ಮತ್ತು ಲಾಸ್ಟಲ್ಲಿ ನಾನು ಹೊಡೆದ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ 3 ವರ್ಷ ಜೈಲ್ ಹಾಕ್ತೀನಿ ಅಂತ ಬ್ಲಾಕ್ ಮಾಡಿಬಿಟ್ಟು ನನ್ನ ಹಿಂಗೆ ಒಪ್ಪಿಸಿದ್ದಾರೆ. ಪೊಲೀಸ್ ಸ್ಟೇಷನ್ ಫಸ್ಟ್ ದಿನ ನಾನು